ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಆಲ್ರೆಡಿ ಟೈಮ್ 7 ಗಂಟೆ ಆಗಿದೆ. ಸ್ವಲ್ಪ ಲೇಟ್ ಆಗಿ ಎದ್ದಿದ್ದೀನಿ. ಡೈರಿಗೆ ಹೋಗಿ ಹಾಲ್ ತಗೊಂಡ್ ಬಂದೆ. ತಿಂಡಿ ತಿಂದು ಶಾಪಿಂಗಿಗೆ ಹೊರಟೆ. ನೆಕ್ಸ್ಟ್ ಮಂತ್ ನನ್ನ ಫ್ರೆಂಡ್ ಮದ್ವೆ, ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಯಪ್ಪ, ಒಬ್ಳೆ ಶಾಪಿಂಗ್ ಮಾಡೋದಂತೂ ಸಿಕ್ಕಾಪಟ್ಟೆ ಬೋರಿಂಗ್. ಇದ್ರಲ್ಲಿ ನನ್ಗೆ ಯಾವ ಸೀರೆ ಚೆನ್ನಾಗಿ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾನ್ ಯಾವ್ ತಗೊಂಡೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ನನಗಿದ್ದಿದ್ ಇಬ್ರು ಫ್ರೆಂಡ್ಸ್. ಒಬ್ಳು ಈಗ ಮದ್ವೆ ಆಗ್ತಿದ್ದಾಳೆ, ಇನ್ನೊಬ್ಬ ಹೈಯರ್ ಎಜುಕೇಶನ್ ಗೆ US ಹೋಗಿದ್ದಾನೆ. ಶಾಪಿಂಗ್ ಮಾಡಿ ಫುಲ್ ಸುಸ್ತಾಗೋಯ್ತು. ಇವಾಗ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಎಷ್ಟು ಒಂಟಿತನ ಕಾಡುತ್ತೆ ಅಂತ. ಇನ್ನೇನ್ ಮಾಡೋದು ಅಂತ ಒಬ್ಳೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಅದೇ ಟೈಮಿಗೆ ನಾನು US ಅಲ್ಲಿರೋ ಫ್ರೆಂಡ್ ಕಾಲ್ ಮಾಡ್ದ. ಫ್ರೆಂಡ್ಸ್ ಇಲ್ದೆ ಎಷ್ಟು ಬೋರ್ ಆಗ್ತಿದೆ ಅಂತ ನಾನು ಅವನಿಗೆ ಹೇಳ್ದೆ. ಪಾಪ ಅವನಿಗೆ ನನ್ ಗೋಲ್ ನೋಡಕ್ ಆಗದೆ ಫ್ರೆಂಡ್ ಆಪ್ ನ ಸಜೆಸ್ಟ್ ಮಾಡ್ದ. ಈ ಆಪ್ ಅಲ್ಲಿ ನೀವು ಹೊಸ ಫ್ರೆಂಡ್ಸ್ ನ ಮಾಡ್ಕೋಬಹುದು. ಯಾವ ಭಾಷೆಲಿ ಬೇಕಾದ್ರೂ ನೀವು ಅವ್ರ ಜೊತೆ ಮಾತಾಡ್ಬೋದು, ಚಾಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಗೇಮ್ಸ್ ಕೂಡ ಆಡ್ಬೋದು. ಫೀಮೇಲ್ಸ್ ಇದ್ರಲ್ಲಿ ಗೇಮ್ಸ್ ಆಡಿ ಬರೋ ಕಾಯಿನ್ಸ್ ನ ರಿಯಲ್ ಮನಿಗೆ ಕನ್ವರ್ಟ್ ಕೂಡ ಮಾಡ್ಕೋಬಹುದು ಅಂತ ಹೇಳ್ದ. ಆಗ ನಾನು ಅವನಿಗೆ ಈ ಆಪ್ ಸೇಫ್ಟಿ ಬಗ್ಗೆ ಕೇಳ್ದೆ. ಅವಾಗ ನಂಗೆ ಗೊತ್ತಾಗಿದ್ದು ಈ ಆಪ್ ತುಂಬಾನೇ ಸೇಫ್. ಹಾಗೆ ಯಾರಿಂದ ತೊಂದರೆ ಆದ್ರೂ ಕೂಡ ತಕ್ಷಣ ನೀವು ಅವ್ರನ್ನ ಬ್ಲಾಕ್ ಮಾಡ್ಬೋದು ಅಂತ. ಈ ವಿಷಯ ಕೇಳಿ ನನ್ಗಂತೂ ತುಂಬಾ ಖುಷಿ ಆಯ್ತು. ಸೊ ನೀವು ಕೂಡ ಫ್ರೆಂಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಹೊಸ ಫ್ರೆಂಡ್ಸ್ ನ ಮಾಡ್ಕೊಳ್ಳಿ. ಓಕೆ, ಬಾಯ್ ಎವ್ರಿವನ್. ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ.